ನೀವು ಬಹಳ ಹಿಂದುಳಿದಂತ ಪ್ರದೇಶ, ಅದನ್ನು ಸಮಾನವಾಗಿ ಬರ್ಬೇಕಂತ ಹೇಳಿ ಇವತ್ತು ನೀವು 5,000 ಕೋಟಿ ರೂಪಾಯಿ ಯಾರು ಕೊಟ್ರಿ ಬಿಟ್ರು ಅದನ್ನ ನಾವು ಹೋಗುದಿಲ್ಲ, ಯಾರು ಕೊಟ್ಟರು ಯಾರು ಬಿಟ್ಟರು ಗೊತ್ತಿಲ್ಲ. ಆದ್ರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅವ್ರಿಗೆ ಕೊಡಿ, 5,000 ಕೋಟಿ ಕೊಡಿ, ನಮ್ದಂತ ತಕರಾರಿಲ್ಲ. ಆದ್ರೆ ಅದ್ರ ಜೊತೆಗೆ ಕಿತ್ತೂರು ಕರ್ನಾಟಕ, ಮುಂಬೈ ಕರ್ನಾಟಕದವರು ಹಾವೇರಿಯಿಂದ ಹಿಡಿದು ನಮಗೆ ಯಾವುದೇ ಒಂದು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಐತಿ ನೋಡ್ರಿ. ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಐತಿ, ಬಯಲು ಸೀಮೆಯಲ್ಲಿ ಅಧ್ಯಕ್ಷರೇ, ಆ ಮಂತ್ರಿಗಳಿಗೆ ಇರುವುದೇ 35 ಕೋಟಿ. ಮಲೆನಾಡು ಅಭಿವೃದ್ಧಿ ಇದೆ, ಅವ್ರಿಗೆ ಎಷ್ಟಿದೆ ಗೊತ್ತಿಲ್ಲ. ನಮ್ಮ ಇವ್ರು ಹೇಳ್ಬೇಕು, ಯಾರು ನಮ್ಮ 35 ಎಷ್ಟಿದ್ರಿ? ಅರಗ ಜ್ಞಾನೇಂದ್ರ ಎಂಬರು ಅದ ನೀವು 35 ಲಕ್ಷ. ಇವತ್ತು ಕಲ್ಯಾಣ ಕರ್ನಾಟಕದವ್ರು ಎಷ್ಟು ಪುಣ್ಯವಂತರಿಗೂ ನೋಡ್ರಿ ಅಧ್ಯಕ್ಷರೇ, 100 ಕೋಟಿ ರೂಪಾಯಿ. ಅದು ಬರುದು ಬಿಡುದು ಮುಂದಿಂದು ಅದು ನೋಡಿ. ಈಗ ನಾವೇನೈತಿವಿ ಅಧ್ಯಕ್ಷರೇ, ಅವ್ರು 150 ಕೋಟಿ ಮಾಡಿ, ನಮ್ ತಕರಾರಿಲ್ಲ. ಆದ್ರೆ ಅವ್ರು 50% ಮುಂಬೈ ಕರ್ನಾಟಕದವ್ರು ಕೊಡ್ಬೇಕಲ್ಲ. ಹಳೆ ಮೈಸೂರು ಅಲ್ಲಿ ಚಾಮರಾಜನಗರ ಜಿಲ್ಲಾನು ಅದೇ ಹಣೆ ಬರಿದೆ. ಈಗ ನಮ್ದು ಒಂದು ಬೋರ್ಡ್ ಮಾಡ್ರಿ ಅಧ್ಯಕ್ಷರೇ, ನೀವು 150 ಕೋಟಿ ಕೊಡ್ರಿ, ನಮ್ಗೆ ತಕರಾರಿಲ್ಲ. 5,000 ಕೋಟಿ ಕೊಡ್ತಿರಲ್ಲ, 7,500 ಕೋಟಿ ಕೊಡ್ರಿ, ನಮಗೂ ಒಂದು 5,000 ಕೋಟಿ ಕೊಡ್ರಿ. ಮುಂಬೈ ಕರ್ನಾಟಕ ಏನು ಇದೇನು ಬಹಳ ಅಭಿವೃದ್ಧಿ ಆಗತ್ತೆ, ಇಲ್ಲಿನೂ ಏನು ಅಭಿವೃದ್ಧಿ ಆಗಿಲ್ಲ. ಮೈಸೂರು ಭಾಗ ಯಾಕೆ ಅಭಿವೃದ್ಧಿ ಅಷ್ಟಾಯ್ತು ಅಂದ್ರೆ, ಆ ಮೈಸೂರು ಮಹಾರಾಜರದೊಂದು ದೊಡ್ಡ ಕೊಡುಗೆ ಇದೆ. ಅವರು ತಮ್ಮ ಮನೆಯನ್ನ ಬಂಜಾರ ಒತ್ತಿ ಇಟ್ಟು ಕೃಷ್ಣರಾಜ ಸಾಗರ ಕಟ್ಟಿ ಅವಾಗ ನೀರಾವರಿ ಮಾಡ್ಯಾರ್ತೇಳಿ ಮೈಸೂರು ಭಾಗ ಅಭಿವೃದ್ಧಿ ಆಗಿದೆ. ನಮ್ಮಲ್ಲಿ ಯಾರ್ರಿ? ಆದಿಲ್ ಸಾಯಿ, ಬರೀದ್ ಸಾಯಿ, ಕುತುಬ್ ಸಾಯಿ, ಮೊಹಮ್ಮದ್ ಸಾಯಿ, ಅವರೇ ಬರೇ ಕಟ್ಟ್ಯಾರ ನೋಡ್ರಿ ಗುಮ್ಮಟಗಳು ಎಲ್ಲ ಊರು ತುಂಬಾ ಅವೇ. ಮ್ಯಾಗಿಂದ ಹಿಂಗ ಡ್ರೋನ್ ಬಿಟ್ರೆ, ನಾನು ಬಿಜಾಪುರದಾಗ ಒಮ್ಮೆ ನಮ್ಮ ಮುನಿರತ್ನ ಬಂದಿದ್ರು ಮಂತ್ರಿ ಇದ್ದಾಗ, ಅಧ್ಯಕ್ಷರೇ ನನಗೆ ಫೋನ್ ಮಾಡಿದ್ರು, ಆ ಹೆಲಿಕಾಪ್ಟರ್ನ ಬಂದು ಇಳಿದು ಯತ್ನಾಳನ್ನ ಇಟ್ಟು ಅದಾವಲ್ಲ ಎಲ್ಲ ಬರೇ ಗುಮ್ಮಟರೇ ಕಾಡ್ಸೋದು, ಇದ್ರಾಗ ನೀ ಹೆಂಗ್ ಆರಿಸಿ ಬರ್ತೀಯ ಅಂತ ಕೇಳಿದ್ರು. ಬಿಜಾಪುರ ಹಂಗೆ, ಬೀದರು ಹಂಗೆ, ಕಲಬುರಗಿ ಹಂಗೆ, ರಾಯಚೂರು ಹಂಗೆ, ಸ್ವಲ್ಪ ಬೆಳಗಾವ ಮುಂಬೈ ಸಮೀಪದಿಂದ ಡೆವಲಪ್ಮೆಂಟ್ ಆಯ್ತು. ಅದಕ್ಕೆ ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ನಮಗೂ ಒಂದು ಕಲ್ಯಾಣ ಕರ್ನಾಟಕ ಹೆಂಗ್ ಮಾಡಿದ್ರೆ ಹಂಗ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ನಮಗೂ ಪ್ರತಿಯೊಂದು MLA 50 ಕೋಟಿ ಕೊಡ್ಬೇಕಂತ ಹೇಳಿ ಯಾರು ಮುಂಬೈ ಕರ್ನಾಟಕದವರು ಅವ್ರು ಚಪ್ಪಾಳಿ ಹೊಡಿತಾರ ತಿಳ್ಕೊಂಡು ನೀವು ಹೊಡಿಲ್ಲ ಅಂದ್ರೆ ಬಿಡಲಕ್ಕ ಏನ್ರಿ ಕೊಂಡ್ರೆಡ್ಡಿ ಅವರ ಎಲ್ಲ ಕಟ್ಟನವರು. ಅದಕ್ಕೆ ಅಧ್ಯಕ್ಷರೇ, ಇನ್ನು ಮುಂದಿನ ಅಧ್ಯಕ್ಷರೇ, ಇದು ಬಹಳ